ಹೆಲೋ ಕನ್ನಡಿಗರೇ, ಇವತ್ತಿನ ಅಡ್ವೆಂಚರ್ ಡೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಸ್ತ್ ಬ್ಯಾಟಿಂಗ್ ಮಾಡ್ತೀವಿ ಎಲ್ಲರೂ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಇವರು ಬೆಂಗಳೂರಿಗೆ ಬಂದಾಗೆಲ್ಲ ನಾವು ಇಲ್ಲೇ ನಾಷ್ಟ ಮಾಡೋದು. ಆಕಿನ ಫೇವ್ರೇಟ್ ಇದೆ ಪ್ಲೇಸ. ಅದನ್ನು ಮುಗಿಸ್ಕೊಂಡು ಇವತ್ತು ಗೋಕಾಟಿಗೆ ಹೋಗೋಣ ಅಂತಾರು. ಸೊ ಅದಕ್ಕೆ ನಾವು ಇಲ್ಲಿ ಕೋರಮಂಗಲದಾಗಿರೋ ಒಂದು ಲೊಕೇಶನ್ಗೆ ಬರ್ತೀವಿ. ಅದು ಯಾವುದು ಅಂತೇಳಿ ಆಮೇಲೆ ಹೇಳ್ತೀನಿ. ನೋಡ್ಬೋದು ನೀವು ಅಸ್ಥೆಟಿಕ್ ಎಷ್ಟು ಮಸ್ತ್ ಐತಿರಲ್ಲ. ನಾವು 6,000 ರೂಪಾಯಿ ರಿಚಾರ್ಜ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ನೀವು ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು. ಗೇಮ್ಸ್ ಮೇಲೆ ಡಿಪೆಂಡ. ಇಲ್ಲಿ ನಿಮ್ಮದು ಫೋನ್ ನಂಬರ್ಲ್ಲ ಹಾಕಿ ಫಿಲ್ಅಪ್ ಮಾಡಿ ನೆಕ್ಸ್ಟ್ ಚೆಕ್ ಮಾಡ್ತೀವಿ ಯಾವ ಗೇಮ್ಸ್ ಅದಾವೆಲ್ಲ ಅಂಥೇಳಿ. ಸೊ ಅದೇ ಟೈಮ್ದಾಗ ಮತ್ತು ನಮ್ಮ ಬರೋಷ್ಟ್ರೊಳಗೆ ಕೋರಮಂಗಲಾಗ ಬರೋಷ್ಟ್ರೊಳಗೆ ಗೊತ್ತೈತಿ ನಿಮ್ಮ ಟೈಮಿಂಗ್ ಎಷ್ಟಾಗೈತಿ. ಇಲ್ಲೇ ಕ್ರಿಕೆಟ್ ಆಡ್ಬೋದು, ಫುಟ್ಬಾಲ್ ಆಡ್ಬೋದು, ಭಾಳ ಗೇಮ್ಸ್ ಅದಾವೆ ಆಡೋಕೆ. ಸೊ ಹಂಗೆ ಬಂದು ಒಂದು ಸ್ವಲ್ಪ ಮತ್ತೆ ಹೊಟ್ಟೆಗೆ ಹಾಕ್ಕೊಂಡು ಗೋಕಾಟಿಂಗ್ ಹೋಗ್ತೀವಿ. ಅದೆಲ್ಲ ನಮ್ದು ಹೆಸರೆಲ್ಲ ಬರೆದು ಕೊಡ್ತೀವಿ. ಬಿಕಾಸ್ ಮುಂದೆ ನಮಗೆ ಇದು ಚಾರ್ಟ್ ಕೊಡ್ತಾರೆ ಯಾರು ವಿನ್ನರ್ ಅಂತೇಳಿ. ನಡಕ್ಕೆ ಈ ಲೊಕೇಶನ್ದ ಹೆಸರು ಬಂದಿರ್ತೈತಿ, ನೀವು ಗೆಸ್ ಮಾಡ್ಬೋದು ಅದ್ರ ಮೇಲೆ. ಇಲ್ಲಿ ನಿಮಗೆ ಅದ್ರ ಬಗ್ಗೆ ಸ್ವಲ್ಪ ಬ್ರೀಫಿಂಗ್ ಎಲ್ಲ ಕೊಡ್ತಾರೆ ವಿಡಿಯೋ ಥ್ರೂ. ಸೊ ಅದು ಬ್ಯಾಚ್ ವೈಸ್ ಬಿಡ್ತಿರ್ತಾರೆ. ಸೊ ನೆಕ್ಸ್ಟ್ ನಮ್ಮ ಬ್ಯಾಚ್ ಸಂಬಂಧ ನಾವು ರೆಡಿ ಆಗ್ತಿರ್ತೀವಿ. ತಲೆಗೆಲ್ಲ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು. ಆಮೇಲೆ ನೆಕ್ ಗಾರ್ಡು ಹಾಕ್ತಾರೆ ಸಪೋರ್ಟ್ ಸಂಬಂಧ. ಸ್ಪೀಡ್ ಇರ್ತೈತಲ್ಲ ಭಾಳ, ಅದ್ರ ಸಂಬಂಧ ನೆಕ್ ಗಾರ್ಡು ಹಾಕ್ತಾರೆ. ಇನ್ನು ನೆಕ್ಸ್ಟ್ ನಮ್ದು ಇರ್ತೈತಿ ವೇಟ್ ಮಾಡ್ತಿರ್ತೀವಿ. ಅದೇ ಟೈಮ್ ಒಳಗೆ ನಮ್ಮ ಬಾಜುಕೊಬ್ಬ ಸಬ್ಸ್ಕ್ರೈಬರ್ ಹಾಕಾನು ನಮ್ದು ಇನ್ಸ್ಟಾ 360ದಾಗ ವಿಡಿಯೋ ಮಾಡೋದು ನೋಡಿ. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ನನಗೆ ಒಂಥರ ಖುಷಿ ಆಕೈತೆ ಆ್ಯಕ್ಚುಲಿ. ಫಸ್ಟ್ ಟೈಮ್ ಯಾರೋ ಕೇಳಿ ಸಬ್ಸ್ಕ್ರೈಬರ್ ಆಗಿದ್ದು. ಅದು ಯಾಕಂತೇಳಿ ಮುಂದೆ ಹೇಳ್ತೀನಿ. ನನ್ನ ಹೆಸರು ಸಂದೀಪ, ಹೆಸರು ನೆನಪಿಟ್ಕೊರಿ. ನೆಕ್ಸ್ಟ್ ಪ್ಯಾಚ್ ರೆಡಿ ಇರ್ತೈತಿ, ಅಂದ್ರೆ ವೆಹಿಕಲ್ಸ್ ಎಲ್ಲ ರೆಡಿ ಇರ್ತಾವೆ. ನಾವು ಹೋಗಿ ನಮ್ಮ ವೆಹಿಕಲ್ದಾಗ ಕುಂದಿರ್ತೀವಿ. ಸೊ ನಮ್ಮ ನಂಬ್ರಿಂಗೆಲ್ಲ ಕೊಟ್ಟಿರ್ತಾರೆ ಯಾವ ವೆಹಿಕಲ್ದಾಗ ಯಾರು ಕುಂದಿರ್ಬೇಕು ಅಂತೇಳಿ. ಆಮೇಲೆ ಮತ್ತೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತಾನು. ಎಕ್ಸ್ಪ್ಲೇನ್ ಆದಮೇಲೆ ಲೆಟ್ಸ್ ಬಿಗಿನ್. ಫಸ್ಟ್ ಟೈಮ್ ಎಕ್ಸೈಟ್ಮೆಂಟ್ ಫುಲ್ ಇತ್ತು ನನಗೂ. ನಾವು ಇನ್ಸ್ಟಾ 360 ಬಂದು ಹಿಡತ್ತಿದ್ದೆ. ಆದರೆ ಇಲ್ಲಿ ನಮ್ಮ ಮೇಡಮ್ ಅವರು ನೋಡ್ಬೇಕು ಯಾರು ಸ್ಪೀಡ್ ಆಗ್ಯಾರ. ಆ ಸ್ಪೀಡ್ ಹೋಗಿ ಕೂತ್ಬಿಟ್ರು. ಆಮೇಲೆ ನಂದು ಒಂದು ಸ್ವಲ್ಪ ಮುಂದೆ ಹೋಗೋದು ನನ್ನ ಗಾಡಿ ಬಂದು ಬೀಳೈತಿ. ಮತ್ತು ಅವನು ಕೈ ಮಾಡಿ ಕರಿತೀನಿ, ಬರ್ತಾನೋ ಬಂದು ಸ್ಟಾರ್ಟ್ ಮಾಡ್ತಾನೋ. ಸೊ ಫಸ್ಟ್ ರೌಂಡ್ ನಂದು ಒಂದು ಸ್ವಲ್ಪ ಸ್ಲೋನ ಇರ್ತೈತಿ ಆ್ಯಕ್ಚುಲಿ. ನಾ ಮುಂದೆ ಹೋಗಿ ಕೂತಿರ್ತೀನಿ. ಇಲ್ಲಿ ಕಡೆ ನೋಡಿ ಸಂದೀಪ ಮತ್ತು ಕುಮಾರ ಫುಲ್ಲು ಒಬ್ಬರ ಮೇಲೆ ಒಬ್ಬರು ಹಂಗೆ ಕಾಂಪಿಟೇಷನ್ ಮೇಲೆ ಅಂತ ಹೋಗ್ತಿರ್ತಾರೆ ಫುಲ್ಲು. ಜೊತೆ ಗ್ಯಾಪ್ದಾಗ ಮಲಿನ ನನ್ನ ಸೈಡ್ ಹೋಗೋದು ಮುಂದೆ ಹೋಗ್ತಾಳು. ಆಮೇಲೆ ಹೊಳ್ಳಿ ನಾನು ಪಿಕಪ್ ತೊಗೊಂಡು ಮತ್ತೆ ಹೋಗ್ತಿರ್ತೀನಿ. ಅಲ್ಲಿ ಇಲ್ಲಿ ನೋಡಿ ಮೇಡಮ್ ಅವರು, ಸ್ಮೃತಿ ಮೇಡಮ್ ಅವರು ಇವಾಗ ಅಲ್ಲೇ ಇರ್ತಾರೆ. ಅವ್ರನ್ನ 2 ರೌಂಡ್ ಮುಗಿಸ್ಕೊಂಬಂದಿರು. ಇಲ್ಲಿ ನಮ್ಮ ಅರ್ಲಿನ ಬೀಟ್ ಮಾಡಿ ಮುಂದೆ ಹೋಗ್ತೀನಿ. ಸೊ ಈಗ 3rd ರೌಂಡ್ ಹೋಗ್ತಿರ್ತೀವಿ. ಇಲ್ಲಿ ಮಜಾ ಆಯ್ತು ನೋಡ್ರಿ. ಇವರಿಬ್ರು ಕಪಲ್ಸ್ ಆಜು ಬಾಜು ಹೋಗ್ತಿರ್ತಾರಪ್ಪ. ಜಾಗ ಕೊಡಲ್ಲ ಸೈಡಿಗೆ. ನಾವು ಹೋಗಿ ಗುದ್ದಬೇಕಾಕೈತಿ. ಸೊ ಗುದ್ತೀನಿ ಮತ್ತು ಸಾರಿ ಕೇಳಿ ಮುಂದೆ ಹೋಗ್ತೀನಿ. ನಾ ಆಕಿನ ಗುದ್ದಿ ಮುಂದೆ ಹೋಗ್ತಿರೋ ಓಡ್ದೆ. ಇಲ್ಲಿ ಸ್ಮೃತಿ ಮೇಡಮ್ ಅವರ ಗುದ್ದೆ ಒಳಗೆ ಎಲ್ಲ ಸ್ಟಾಪ್ ಆಗಿರ್ತಾರೆ. ಎಲ್ಲ ಹ್ಯಾಕ್ ಸಾಧಿಸಿದ್ರಿ ಅಂತ ಕೇಳಿದಾಗ ಇವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದಳಿದೆ ಅಂತ ಗೊತ್ತಾಯ್ತು. ಇರ್ಬೋದು 10 ಇರ್ಬೋದು ಹೇಳಿ ಹೋಗಪ್ಪ ಮುಂದೆ ಹೋಗ್ತಿರ್ತೀನಿ. 4th ರೌಂಡ್ ಸ್ಟಾರ್ಟ್. ಇಲ್ಲ ನಾ ಇಬ್ರು ಫುಲ್ಲ ಆದರೂ ಟ್ರೈ ಮಾಡ್ತೀನಿ ಪಿಕಪ್ ತೊಗೊಂಡೆ. 4th ರೌಂಡ್ ಬರಗೊಡ್ದ ಈಕೆ ಗಾಡಿನ ಬಿಟ್ಟು ಹೊರಗೆ ಹೋಗಿಂದ ತೆಗೆದಿರ್ತಾರೆ ಆಕೆನ. ಬಿಕಾಸ್ ಎಷ್ಟೋ ಸಲ ಗೊತ್ತಿದ್ಮೇಲೆ ಇವರು ಎಲಿಮಿನೇಟೆಡ್. ಸೊ ಹಂಗೂ ಮಾಡಿ ಫೈನಲಿ ಪಿಕಪ್ ತೊಗೋತೀನಿ ನಾನು. ಮಸ್ತ್ 8 ರೌಂಡ್ಸ್ ಆದಮೇಲೆ ಮುಗಿಸ್ತೀನಿ ನಾನು.
ಫಸ್ಟ್ ಸಂದೀಪ್ ಸಬ್ಸ್ಕ್ರೈಬರ್, ಸೆಕೆಂಡ್ ಕುಮಾರು, ಥರ್ಡ್ ನಾನು, ಮಲಿನ್ ಸಿಕ್ಸ್ತ್ ಬರ್ತಾಳೆ. ಆ್ಯಕ್ಚುಲಿ ಹೆಸರು ಚೇಂಜ್ ಮಾಡ್ಯಾರ, ಮುರಳಿ ಅಂದಾರ ಹಾಕ್ಯಾರಲ್ಲಿ. ಸ್ಮೃತಿ ಮೇಡಮ್ ಅವ್ರು ಇಲ್ಲೆಲ್ಲ ಕಣ್ಣಾಗಿಲ್ತಾವೆ, ನೋಡಬೇಡ್ರಿ ನೀವು. ಯಾಕೆ ಬಿಕಾಸ್ ಫಸ್ಟ್ ರೌಂಡ್ ಎಲಿಮೆಂಟ್ ಆಗಿರ್ತಾಳು. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಶೂಟಿಂಗ್ ಆಡಕ್ಕೆ ಹೋಗ್ತೀವಿ. ಇಲ್ಲೇ ನಿಮ್ಗೆ ಲೊಚ್ಚು ನೋಡ್ಬೋದು ನೀವು. ನಿಮ್ಗೆ ಟಾರ್ಗೆಟ್ ಯಾವ ಸೆಟ್ ಬೇಕಾದ ಚೂಸ್ ಮಾಡ್ಕೋಬೋದು. ನಾವು ಫಸ್ಟ್ ಇದನ್ನು ಚೂಸ್ ಮಾಡ್ಕೊಂಡಿರ್ತೀವಿ. ಬಟ್ ಆಮೇಲೆ ಅಕೌಂಟ್ಸ್ ನಾವೇನು ಇಷ್ಟು ಈ ಪ್ರಚಾರ ಶೂಟರ್ಸ್ ಅಲ್ಲ, ಸೊ ಬೇರೆ ನೋಡೋಂತೇಳಿ ಮತ್ತೆ ಸ್ವಲ್ಪ ದೊಡ್ಡದು ತೊಗೋತೀವಿ. ಇದ್ರ ರಿಸಲ್ಟ್ನ ತೋರ್ಸಂಗಿಲ್ಲ, ಯಾಕಂದ್ರೆ ವರ್ಸ್ಟ್ ಪರ್ಫಾರ್ಮೆನ್ಸ್ ಅಂದಿದ್ರೊಳಗೆ. ಇದ್ರ ಕುಮಾರನ್ ಚಲೋ ಆಗೈತೆ ಆ್ಯಕ್ಚುಲಿ. ಅದನ್ನೆಲ್ಲ ಮುಗಿಸ್ಕೊಂಡು ಸಂಜೆ ಹೊರಗೆ ಬರ್ತೀವಿ. ಬರೋಷ್ಟೊಳಗೆ ಸಂಜೆ 5:30 ಆಗಿರ್ತೈತಿ. ಸೊ ಲೊಕೇಶನ್ ನೋಡೋಕೆ ನೀವು ಯಾರ್ಯಾರು ಗ್ಯಾಸ್ ಮಾಡಿರಿ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ದಿಸ್ ಇಸ್ ದ ಲೊಕೇಶನ್, ಲೋಕೋ ಬಿಯರ್, ಕೋರಮಂಗಲದಾಗೈತಿ. ಒನ್ ಡೇ ಮಸ್ತ್ ಎಂಜಾಯ್ ಮಾಡ್ಬೋದು ನೀವು. ಸೊ ಹಂಗೆ ಇದಕ್ಕೆ ಹೋಗ್ತೀವಿ ನಾವು. ಕೋರಮಂಗಲ ರಂಜಾನದ ಮೇಳ ಹಾಕಿರ್ತಾರೆ, ಅದೊಂದು ಸ್ವಲ್ಪ ನೋಡ್ಕೊಂಡು ನಂಗೆಲ್ಲ ಹೊಟ್ಟೆ ಹಸ್ತಿರಂಗೆ ನಮ್ದು. ಹಂಗೆ ಸ್ವಲ್ಪ ತಿರುಗಾಡಿ ಆಮೇಲೆ ಕುನಾಫಾ ಹೋಗ್ತೀವಿ. ಕುನಾಫಾ ಟ್ರೈ ಮಾಡಬೇಕು ಆಸೆ ಇರುತ್ತೆ ನಮ್ಗೆ. ಕುನಾಫಾ ಹೋಗ್ತೀವಿ. ಇಲ್ಲಿ ಕುನಾಫಾ ಬಗ್ಗೆ ಮಿಡ್ಲ್ ಈಸ್ಟ್ದಾಗ ಹೆಂಗೆ ಸ್ಟಾರ್ಟ್ ಆಯ್ತು ಅದರದೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಕುನಾಫಾ ತಿಂದ ವಿಲ್ ಎಂಡ್ ದ ಡೇ. ಇಂಥ ವಿಡಿಯೋಸ್ ಬರಬೇಕಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಪ್ಪ.